ಆಕಾಶವಾಣಿ ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಭಾಗವಹಿಸುತ್ತಾರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ ಕೆಎಂ ಹಾಗೂ ಬೆಂಗಳೂರಿನ ಚರ್ಮಕುಶಲಕರ್ಮಿ ಮರಿರಾಜು ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಕೇಳಿ ಲಿಡ್ಕರ್ ನಂಬಿಕೆ ನಿರಂತರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ವಸುಂಧರಾ ಕೆಎಂ, ವ್ಯವಸ್ಥಾಪಕ ನಿರ್ದೇಶಕರು. ಜೊತೆಯಲ್ಲಿದ್ದಾರೆ ಮರಿರಾಜ್ ಅವರು, ಚರ್ಮ ಕುಶಲಕರ್ಮಿ, ಬೆಂಗಳೂರಿನವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ತೆ. ಈಗ ನಮ್ಮ ಜೊತೆ ಶ್ರೀ ಮರಿರಾಜು ಅಂತಿದ್ದಾರೆ. ಇವರು ಬೆಂಗಳೂರಿನ ನಿವಾಸಿ. ಇವರಿಗೆ 53 ವರ್ಷಗಳಾಗಿದೆ. ಈ ನಮ್ಮ ಚರ್ಮ ಉದ್ಯಮದಲ್ಲಿ ಅವರು 40 ವರ್ಷಗಳಿಂದ ತೊಡಗಿಸ್ಕೊಂಡಿದ್ದಾರೆ. ಇದು ಅವರ ವೃತ್ತಿ, ಕುಲಕಸಬಾಗಿರುತ್ತೆ. ಜೊತೆಗೆ ಇವರು ನಮ್ಮ ಬೆಂಗಳೂರಿನ KG ಹಳ್ಳಿನಲ್ಲಿ ವಾಸ ಆಗಿದ್ದಾರೆ. ಸೊ KG ಹಳ್ಳಿನಲ್ಲಿ ಅವರಿಗೆ ಮನೆ ಇದೆ. ಆ ಮನೆ ಲಿಡ್ಕರ್ ಮೂಲಕನೇ ಅವರಿಗೆ ಕೊಟ್ಟಿರುವಂಥದ್ದು. ಮತ್ತೆ ಇವರು ನಮ್ಮ ಈಗಾಗಲೇ ಬಹಳಷ್ಟು ಜನ ಪರಿಚಯ ಮಾಡ್ಕೊಂಡ್ವಿ. ಹಾಗೆ ಇವರು ಲಿಡ್ಕರ್ ನಂಬುವಂತಹ ಒಬ್ಬ ಉತ್ತಮ ಕೌಶಲ್ಯ ಉಳ್ಳುವಂತ ಚರ್ಮ ಕುಶಲಕರ್ಮಿಗಳಾಗಿದ್ದಾರೆ. SLC ವರೆಗೂ ಓದಿದೆ. ಅದಾದ್ಮೇಲೆ ಓದಕ್ಕೆ ನಮ್ಮ ಹತ್ರ ಸೌಕರ್ಯ ಇರಲಿಲ್ಲ. ನಮ್ಮ ತಂದೆ ಕಸಬು, ಅದಕ್ಕೆ ಇದಕ್ಕೆ ಬಂದ್ಬಿಟ್ಟೆ ಮೇಡಮ್. ಲಿಡ್ಕರ್ ಬಗ್ಗೆ ಹೇಗ್ ಗೊತ್ತಾಯ್ತು ನಿಮ್ಗೆ? ನಮ್ಮ ತಂದೆ ಹೇಳಿ ಗೊತ್ತಾಯ್ತು ಮೇಡಮ್. ನಿಮ್ ತಂದೆಯವರೇ ಮೊದಲು ನಿಗಮದ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿದ್ರು. ಹೌದು ಮೇಡಮ್. ನಾನಿಲ್ಲಿ ಇನ್ನೊಂದು ವಿಷಯ ಸ್ಪಷ್ಟಪಡಿಸ್ಬೇಕು. ಇವ್ರ ತಂದೆಯವರು ಉತ್ತರಿ ಅಂತ ಹೇಳಿ, ಇವರು ಆಕಾಶವಾಣಿನಲ್ಲೂ ಕೂಡ ಮಾತಾಡಿದ್ದಾರೆ. ಮತ್ತೆ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ತುಂಬಾ ಹೆಸರಾಂತ ಚರ್ಮ ಕುಶಲಕರ್ಮಿಗಳು. ಅವ್ರ ಮಗ ಆಗಿರೋದಕ್ಕೆ ಇವ್ರು ಹೆಮ್ಮೆ ಪಡ್ತಾರೆ. ಇವ್ರ ಮೂಲಕ ನಾವು ಲಿಡ್ಕರ್ಗೆ ಸಪ್ಲೈ ಪಡ್ಕೊಳ್ತಿದೀವಿ ಅಂತ ನಮಗೂ ಒಂದು ವಿಶೇಷವಾದ ಖುಷಿ ಇದೆ. ಮೇಡಮ್, ನಾನು ಲೇಡೀಸ್ ಚಪ್ಪಲಿ, ಜೆನ್ ಚಪ್ಪಲಿ, ಶೂಸ್ ಇದೆ ಎಲ್ಲಾನು ಮಾಡ್ತೀನಿ ಮೇಡಮ್. ಯೂನಿಟ್ ಅಲ್ಲಿ ಯಾವ್ದು ತುಂಬಾ ಮುಖ್ಯವಾಗಿರುತ್ತೋ ಅದನ್ನ ಮಾಡ್ಕೊಡಕ್ಕೆ. ಅಂದ್ರೆ ಮಕ್ಕಳ ಅಥವಾ ವಯಸ್ಕರ, ಹೇಗೆ ಎಲ್ಲರದು ಮಾಡ್ತೀವಿ ಮೇಡಮ್. ನೀವು ಲಿಡ್ಕರ್ನಿಂದ ಬಂದಂತ ಆದೇಶ ಏನಿದೆ ಅದಕ್ಕೆ ಮಾತ್ರ ನೀವು ತಯಾರಿ ಮಾಡೋ ಅಂಥದ್ದ ಅಥವಾ ಬೇರೆ ಉತ್ಪಾದನೆಯನ್ನು ಮಾಡ್ತೀರಾ? ಇಲ್ಲ ಮೇಡಮ್, ನಮ್ದು ಮೈಸೂರು ಬ್ಯಾಂಕ್ ಹತ್ರ ನಮ್ಮ ಲಿಡ್ಕರ್ ಇಂದ ಕೊಟ್ಟಿರೋದು ಕುಟೀರ ಇದೆ. ಅಲ್ಲಿ ಇಲ್ಲಿ ಕೆಲಸ ಇಲ್ದೇ ಇರೋವಾಗ ಅಲ್ಲಿ ಹೋಗಿ ಮಾಡ್ತೀವಿ ಮೇಡಮ್. ಅಲ್ಲಿ ಹೋಗಿ ಮಾಡ್ತೀವಿ, ರಿಪೇರಿನೂ ಮಾಡ್ತೀವಿ, ಪ್ಲಸ್ ಹೊಸದು ಮಾಡ್ತೀವಿ. ನಮ್ದು ಕೋರ್ಟ್ ಎದುರಿಗೆ ಇದೆ, ಸಿಟಿ ಸಿವಿಲ್ ಕೋರ್ಟ್ ಆಪೋಸಿಟ್ ಅಂಗಡಿ ಇದೆ, ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ವ್ಯಾಪಾರ ಮಾಡ್ತೀವಿ ಮೇಡಮ್. ಅಲ್ಲಿ ಲಿಡ್ಕರ್ದು ಆರ್ಡರ್ ಸಿಕ್ಕಿದ ತಕ್ಷಣ ಅಲ್ಲಿ ನಮ್ಮ ತಮ್ಮನ್ ಬಿಟ್ಬಿಟ್ಟು ಇಲ್ಲಿ ಬಂದು ಲಿಡ್ಕರ್ ತಯಾರು ಮಾಡ್ತೀವಿ. ಒಟ್ಟಾರೆ ಎಷ್ಟು ಜನ ಇದ್ದೀರಾ ನೀವು? 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಮೇಡಮ್. ಪ್ಲಸ್ ನಾವು ಮಾಡ್ತೀವಿ, ನಮ್ಮ ಮಿಸ್ಸಸ್ಸು ಮಾಡ್ತಾರೆ. ಏನೇ ಆದೇಶ ಬಂದ ತಕ್ಷಣನೇ ಇಂಥ ಮಾದರಿಯನ್ನ ನೀವು ಇಷ್ಟು ಸಮಯದಲ್ಲಿ ಮಾಡಿಕೊಡ್ಬೇಕು ಅಂತ ಬಂದಾಗ ನೀವು ಅದಕ್ಕೆ ಬೇಕಾದಂಥ ತಯಾರಿಗಳನ್ನ ಮಾಡ್ಕೊಳ್ತೀರಾ. ಇಷ್ಟೂ ಜನ ಸೇರಿ ಅದನ್ನ ಪೂರೈಸ್ತೀರಾ. ಅವರು ಲಿಡ್ಕರಿಂದ ಯಾವ ತರ ಕೊಡ್ತಾರೋ ಅದನ್ನ ಅದೇ ತರ ಮಾಡಿ ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಮೇಡಮ್. ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಹೇಳ್ತಾ ಇದ್ರಿ, ಇಂಥ ಒಂದು ಇಲಾಖೆಗೆ ಇಂಥವರು ಶೂ ತಯಾರಿ ಮಾಡಿ ಕೊಡ್ತಾ ಇದ್ದಾರೆ ಅಂತೆಲ್ಲ. ಇವರು ಯಾವ್ದಾದ್ರು ಇಲಾಖೆಗೆ ಸಪ್ಲೈ ಮಾಡ್ತಾ ಇದ್ದಾರಾ? ಇಲ್ಲ, ಇವರು ಇಲಾಖೆಗೆ ಸಪ್ಲೈ ಮಾಡೋದಕ್ಕಿಂತನೂ ನಮಗೆ ಇವ್ರದ್ದು ಎಷ್ಟು ಡಿಮ್ಯಾಂಡ್ ಇದೆ ಇವ್ರು ಮಾಡಿಕೊಡೋ ಉತ್ಪನ್ನಗಳು ಅಂದರೆ, ನಮ್ಮಲ್ಲಿ ಗ್ರಾಹಕರು ಹೆಚ್ಚು ಮುಗಿಬೀಳ್ದು ತಗೊಳ್ಳೋದೇ ಇವರು ಮಾಡಿಕೊಡುವಂಥ ಉತ್ಪನ್ನಗಳಿಗೆ. ಹಾಗಾಗಿ ನಮಗೆ ಬೇರೆ ಯಾವುದೇ ಸರ್ಕಾರಿ ಕಂಪನಿಗಳು ಅಥವಾ ಬೇರೆ ಇತರೆ ಸಂಸ್ಥೆಗಳಿಗೆ ನಾವು ಬೇಡಿಕೆ ಅವರಿಂದ ಬರೋದಕ್ಕಿಂತ ಮುಂಚಿತವಾಗಿ ಇವ್ರು ಕೊಡೋದೆಲ್ಲ ಹಾಗೆ ಹಾಟ್ ಕೇಕ್ ಥರ ನಮ್ಮಲ್ಲಿ ಸೇಲ್ ಆಗಿಬಿಡುತ್ತೆ. ಹೌದು. ಈಗ ಲಿಡ್ಕರ್ ಕೊಡುವಂಥ ಮಾದರಿ ಬಿಟ್ಟು ಬೇರೆ ಯಾರು ನಿಮಗೆ ಗ್ರಾಹಕರು ಹೊರಗಡೆ ಇದ್ದಾರೆ? ಹೊರಗಡೆ ಇವಾಗ ಸದ್ಯಕ್ಕೆ ಮಟ್ಟಿಗೆ ಯಾರೆಲ್ಲ ಮೇಡಮ್. ನಾವು ಲಿಡ್ಕರ್ನೇ ನಂಬ್ಕೊಂಡಿದೀವಿ, ಅದರಿಂದಾನೇ ನಾವು ಊಟ ಮಾಡ್ತಾ ಇದೀವಿ. ಇವತ್ತು ಅದರಿಂದಾನೇ ನಮ್ಮ ತಂದೆಗೆ 8 ಜನ ಮಕ್ಕಳು, ಅವ್ರು ಇದ್ರಲ್ಲೇ ಸಾಕಿದ್ರು, ಎಲ್ಲಾರನ್ನೂ ಬೆಳೆಸಿದ್ರು. 8 ಜನ ಮಕ್ಕಳಿಗೂ ಮನೆ ಇಟ್ಟಿದ್ದಾರೆ. ಇದರಿಂದಾನೇ ಉದ್ಧಾರ ಆಗಿರೋದು, ಬೇರೆ ಯಾವುದೂ ಇಲ್ಲ ಮೇಡಮ್. ಈಗ 8 ಜನ ಮಕ್ಕಳು ಅಂತ ಹೇಳಿದ್ರೆ ರಾಷ್ಟ್ರ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ ನಿಮ್ಮ ತಂದೆ ಅಂತ ಕೂಡ ಹೇಳಿದ್ರು. ಸೊ ಹಾಗಾಗಿ ಈ 8 ಜನನು ಇದಕ್ಕೆ ತೊಡಗಿಸ್ಕೊಂಡಿದ್ದೀರಾ ಹೇಗೆ? ಹೆಣ್ಮಕ್ಳು ತೊಡ್ಕೊಂಡಿಲ್ಲ ಮೇಡಮ್, ಗಂಡು ಮಕ್ಕಳು 4 ಜನನು ಇದರಲ್ಲೇ ತೊಡ್ಕೊಂಡಿದ್ದೀವಿ ಮೇಡಮ್. ಹಾ, ಈ ರೀತಿ ಬಂದಾಗ ನಾನು ಮೊದಲನ್ನೂ ಕಾರ್ಯಕ್ರಮದಲ್ಲಿ ಕೇಳಿದ್ದೆ, ಈ ರೀತಿ ಒಂದೇ ಕಡೆ ಎಲ್ಲರೂ ಕೆಲಸ ಮಾಡ್ತಿರುವಾಗ ಅವರವರಲ್ಲೇ ಒಂದಷ್ಟು ಕಾಂಪಿಟೇಷನ್ಗಳು ಬರುತ್ತೆ. ಆದೇಶ ಒಬ್ಬರಿಗೆ ಹೆಚ್ಚು ಹೋಗ್ಬೋದು, ಇನ್ನೊಬ್ಬರಿಗೆ ಕಡಿಮೆ ಆಗಬಹುದು. ಸೊ ಈ ರೀತಿ ಇದ್ದಾಗ ನಿಮ್ಮಲ್ಲಿ ಒಂದು ಗುದ್ದಾಟ ಅಥವಾ ಕ್ಲೇಶ ಅಂಥದ್ದು ಬಂದಿರೋ ಇದೆಯಾ? ಇಲ್ಲ ಮೇಡಮ್, ಆ ಥರ ಯಾವುದು ಬಂದಿಲ್ಲ. ಇಲ್ಲ, ಈಗ ನಾವು ನಿಮಗೆ ಹೇಳಿದ್ವಿ, ಈಗ ಸಪ್ಲೈ ಆರ್ಡರ್ ಕೊಡಬೇಕಾದ್ರೆ ನಾವು ಒಬ್ಬರಿಗೆ 1 ಲಕ್ಷ ಮಿತಿನಲ್ಲಿ ಕೊಡ್ತೀವಿ ಅಂತ ಹೇಳಿ.
ಸೊ ಅವರು ಎಷ್ಟು ವಿನ್ಯಾಸಗಳು ಮಾಡ್ಕೊಂಬರ್ತಾರೆ, ನಾವು ಅಷ್ಟು ವಿನ್ಯಾಸಗಳನ್ನ ಪರಿಶೀಲನೆ ಮಾಡಿ ಆಯ್ಕೆ ಮಾಡಿದಾಗ ಎಲ್ಲರಿಗೂ ಕೊಡ್ತೀವಿ. ಇವ್ರು 4 ಜನ ಅಣ್ಣ ತಮ್ಮಂದಿರು ಅಂತ ಹೇಳಿದ್ರು. ಆ 4 ಜನನೂ ವಿವಿಧ ವಿನ್ಯಾಸಗಳನ್ನ ತೊಗೊಂಬಂದಾಗ ಅವ್ರು 4 ಜನಕ್ಕೂ ನಾವು ಆಯ್ಕೆ ಮಾಡಿ ಕೊಟ್ಟಂಥ ಉದಾಹರಣೆಗಳು ಬೇರೆ ಬೇರೆ ಕಡೆ ಇದೆ. ಇವರು ಕುಟುಂಬದಲ್ಲ ಇಲ್ಲದೆ ಇರಬಹುದು, ಅಥವಾ ಇವ್ರ ಕುಟುಂಬನೂ ಸೇರಿದ ಹಾಗೆ ಬೇರೆಯವ್ರಿಗೂ ಕೊಡ್ತೀವಿ. ಅವಾಗ ಅವ್ರಿಗೆ ಅನ್ಯಾಯದ ಪ್ರಶ್ನೆನೇ ಬರೋದಿಲ್ಲ. ಯಾಕೆಂದರೆ 1 ಲಕ್ಷ ಮಿತಿನಲ್ಲಿ ನಾವು ಅವ್ರಿಗೆ ಅವಕಾಶ ಕೊಡೋದ್ರಿಂದ ನಿರಂತರವಾಗಿ ಅವ್ರದ್ದು ಸೇಲ್ ಆಗ್ತಾ ಇದ್ರೆ ನಾವು ಕಂಟಿನ್ಯೂ ಆಗಿ ಅವ್ರಿಗೆ ನಿರಂತರವಾಗಿ ಅವ್ರಿಗೆ ಅವಕಾಶ ಕೊಡ್ತಾ ಇರ್ತೀವಿ. ಹಾಗಾದರೆ ನಿಗಮ ಇವರ 4 ಜನನೂ ಒಂದೇ ಕುಟುಂಬಕ್ಕೆ ಸೇರಿದ್ದವರು ಅಂತ ನಿರ್ಧಾರಿಸಲ್ಲ. ಪ್ರತಿಯೊಬ್ಬರು ಒಂದೊಂದು ಕುಟುಂಬ, ಪ್ರತಿಯೊಬ್ಬರ ಪ್ರತಿಭೆಯನ್ನು ಅಲ್ಲಿ ನಾವು ಓರೆ ನೋಡ್ತೀವಿ, ಅವರಿಗೆ ಜೀವನವನ್ನ ಸುಗಮವಾಗಿ ನಡೆಸೋ ಹಾಗೆ ಕಲ್ಪಿಸ್ಕೊಡ್ತೀವಿ. ಖಂಡಿತ. ಯಾಕೆಂದ್ರೆ ನಮಗೆ ಗೂಡ್ಸ್ ಬೇಕು, ನಮಗೆ ದಾಸ್ತಾನುಗಳು ಸಂಗ್ರಹ ಆಗಬೇಕು, ದಾಸ್ತಾನುಗಳು ಮಾರಾಟ ಆಗಬೇಕು, ಮತ್ತೆ ಗ್ರಾಹಕರಿಗೆ ವಿವಿಧ ಅವಕಾಶಗಳು ಸಿಗಬೇಕು. ಆಯ್ಕೆಯ ಅವಕಾಶಗಳು ಸಿಕ್ಕಿದಾಗ ಖಂಡಿತವಾಗ್ಲೂ ಮುಗಿ ಬೀಳ್ತಾರೆ ಲಿಡ್ಕರ್ಗೆ. ನಿಮಗೆ ಒಂದೇ ಪ್ಯಾಟ್ರನ್ ಇಟ್ಟರೆ, ಒಂದೇ ವಿನ್ಯಾಸ ಇಟ್ಟರೆ ಬರೋದಿಲ್ಲ. ಸೊ ವಿನ್ಯಾಸಗಳಿಗೆ ಅವಕಾಶ ಇದ್ದಾಗ ಖಂಡಿತವಾಗ್ಲೂ ಅವರಲ್ಲೂ ಕಾಂಪಿಟೇಷನ್ ಆಗುತ್ತೆ, ಸ್ಪರ್ಧೆ ಅವರಲ್ಲೂ ಉಟ್ಕೊಳ್ಳುತ್ತೆ. ಸೊ ನಾನು ಬೇರೆ ಬೇರೆ ವಿನ್ಯಾಸದನ್ನು ಕೊಡಬೇಕು, ಅವ್ರನ್ನ ನಕಲು ಮಾಡಬಾರ್ದು, ನನ್ನದೇ ಆದಂಥ ಹೊಸದು ರೂಪಿಸ್ಕೊಡ್ಬೇಕು ಅಂದಾಗ ಡೆಫಿನೆಟ್ ಆಗಿ ಅವ್ರಿಗೆ ಅವಕಾಶ ಮುಕ್ತವಾಗಿ ಲಿಡ್ಕರ್ ಮೂಲಕ ಸಿಗ್ತಾ ಇದೆ. ಕಚ್ಚಾ ವಸ್ತುವನ್ನ ನೀವು ಮೊದಲೇ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀರಾ, ಅಥವಾ ನಿಮಗೆ ಆದೇಶ ಬಂದಾಗ, ಆರ್ಡರ್ ಬಂದಾಗ ಆಗ ನೀವು ತರ್ತೀರಾ? ಆದೇಶ ಬಂದಾಗ ನಾವು ತರ್ತೀವಿ ಮೇಡಮ್. ಸ್ಟಾಕ್ ಏನು ಇಟ್ಕೊಂಡಿರಲ್ಲ ಮೇಡಮ್. ಯಾಕಂದರೆ ಅವರಿಗೆ 60 ದಿನ ಕಾಲಾವಕಾಶ ಇರುತ್ತೆ. ಮತ್ತು ಅವರು ಬೇಡ್ಕೊಂಡ್ರೆ ಇನ್ನೂ ಒಂದು 10-15 ದಿನ ನಾವು ಮನವಿ ಮಾಡಿಕೊಂಡ್ರೆ ಅವ್ರು ಕೂಡ ಅವಕಾಶ ಇರೋದ್ರಿಂದ ಅವರು ದಾಸ್ತಾನು ತಂದಿಟ್ಕೊಳ್ಳೋದಿಲ್ಲ. ಯಾಕೆಂದರೆ ಅವ್ರಿಗೆ ಇಟ್ಲಿಕ್ಕೆ, ಸಂಗ್ರಹ ಮಾಡಲಿಕ್ಕೆ ಜಾಗ ಬೇಕಾಗುತ್ತೆ, ಸ್ಥಳದ ಕೊರತೆ ಇರುತ್ತೆ. ಮತ್ತು ಕೆಲವು ಸರ್ತಿ ಬೇರೆ ಕಾರಣದಿಂದ ಅದು ಹಾಳಾಗೋ ಸಂದರ್ಭದಲ್ಲಿರುತ್ತೆ, ಅವಾಗ ಅವರಿಗೆ ನಷ್ಟ ಆಗುತ್ತೆ. ಆ ನಷ್ಟ ತಪ್ಪಿಸ್ಬೇಕು ಅಂತ ಹೇಳಿ ನಾವು 60 ದಿನ ಕಾಲಾವಕಾಶ ಕೊಟ್ಟಿರೋದ್ರಿಂದ ಅವರು ಅದನ್ನು ಪಕ್ಕದಲ್ಲೇ ರಾಜ್ಯ, ತಮಿಳ್ನಾಡಿನ ದೂರ ಇಲ್ಲ, ಬೆಂಗಳೂರಿಗೆ ತುಂಬ ಹತ್ತಿರ, ಆಂಬೂರು ಇಲ್ಲೆಲ್ಲ ಹೋಗ್ತಾರೆ, ಅಲ್ಲಿಂದ ತೊಗೊಂಡು ಬರ್ತಾರೆ ಇಮ್ಮಿಡಿಯೇಟಾಗಿ. ಮತ್ತು ಇವಾಗ ನಿಮಗೆ ಗೊತ್ತು ಎಷ್ಟು ಫಾಸ್ಟ್ ಸರ್ವಿಸ್ ಇದೆ, ಎಲ್ಲ ಕೊರಿಯರ್ ಸರ್ವಿಸ್ ಇರ್ಬೋದು, ಮತ್ತೊಂದಿರ್ಬೋದು. ಮತ್ತು ಖುದ್ದು ಇವರೇ ಹೋಗೋದ್ರಿಂದ ಒಳ್ಳೆ ಉತ್ತಮ ಗುಣಮಟ್ಟದ ಲೆದರ್ನ ನೋಡಬಹುದು. ಮತ್ತು ಅದು ನಾವು ಯಾವ ರೀತಿ ಬಣ್ಣಗಳಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ, ಗ್ರಾಹಕರಿಗೆ ಆಕರ್ಷಿಸುತ್ತೆ, ಮತ್ತು ಅದು ಹೊಸ ಬಗೆ ಅನಿಸುತ್ತೆ ಅಂತ ಎಲ್ಲ ನಾವು ಸ್ಟಡಿ ಮಾಡಿ ಅವ್ರಿಗೆ ಹೇಳಿರೋದ್ರಿಂದ ಅವ್ರು ಅದನ್ನು ಖುದ್ದು ಹೋಗಿ ತೊಗೊಂಡು ಬರ್ತಾರೆ. ಹಾಗಾಗಿ ನಮಗೂ ಒಂದು ಅವ್ರ ಮೇಲೆ ಟ್ರಸ್ಟ್ ಇರುತ್ತೆ. ತಮಿಳ್ನಾಡಿಗೆ ಹೋಗಿ ನೀವೇ ಖುದ್ದಾಗಿ ಪರಿಶೀಲನೆ ಮಾಡಿ ನಿಮಗೆ ಬೇಕಾದಂಥ ಆ ವಿನ್ಯಾಸಕ್ಕೆ ಏನು ಬೇಕು ಅದನ್ನು ನೀವೇ ತರ್ತೀರಾ? ಗೊತ್ತಾಗೋದು ಮೇಡಮ್, ಯಾವ ಥರ ತೊಗೊಳ್ಬೇಕು, ಇವ್ರು ಕೊಟ್ಟಿರೋ ಡಿಸೈನ್ಗೆ ಯಾವ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ತೊಗೊಂಡು ಬರ್ತೀವಿ ಮೇಡಮ್. ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ, ವಿನ್ಯಾಸಗಳು ಬೇರೆ ಬೇರೆ ಬರ್ತಾ ಇರುತ್ತೆ. ಈ ಸೀಸನ್ಗೆ ಈ ಟ್ರೆಂಡಪ್ಪ, ಈ ಸೀಸನ್ಗೆ ಇದನ್ನೇ ಹಾಕ್ಕೊಳ್ಬೇಕಪ್ಪ ಅಂತ ಇರುತ್ತೆ. ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಬೇಸಿಗೆಗಾಲ ಆಗಿರ್ಬೋದು, ಇದೆಲ್ಲದಕ್ಕೂ ಬೇರೆ ಬೇರೆ ರೀತಿಯಲ್ಲೇ ಹಾಕ್ತಾರೆ. ಸೊ ನಿಮ್ಮಲ್ಲಿ ಈ ಸೀಸನ್ಗೆ ತಕ್ಕ ಹಾಗೆ ಬೇಡಿಕೆಗಳೇನಾದರೂ ವ್ಯತ್ಯಾಸ ಆಗುವಂಥದ್ದು ಇದೆಯಾ? ಇಲ್ಲ, ಲಿಡ್ಕರ್ ಅಂತಂದರೆ ನಿಮಗೆ ಮೊದಲೇ ಹೇಳಿದೆ ಲೆದರ್ ಇಂಡಸ್ಟ್ರೀಸ್ ಇದು. ಸೊ ಲೆದರ್ ಬಿಟ್ಟರೆ ನಾವು ಬೇರೆ ಸಿಗೋದು ಭಾಳ ಕಷ್ಟ. ಆದರೆ ನಾವು ಒಬ್ಬ ಗ್ರಾಹಕ ಬಂದರೆ ನಿರಾಸೆಯಿಂದ ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಅವ್ರಿಗೆ ನಾವು ಕೆಲವೊಂದು ಇವಾಗ ಬೇರೆ ಮಾಡೆಲ್ನಲ್ಲಿ ಸ್ಪೋರ್ಟ್ಸ್ ಶೂಸ್ ಕೊಡೋದು, ವಾಕಿಂಗ್ ಶೂಸ್ನ ಕೊಡೋದು, ಅದು ಲೆದರ್ ಇರೋದಿಲ್ಲ ಅದು, ಬಟ್ ಅದಕ್ಕೂ ಅವಕಾಶ ಕೊಟ್ಟಿದ್ದೀವಿ. ಆದರೆ ಅದನ್ನು ನಮ್ಮ ಚರ್ಮ ಕುಶಲಕರ್ಮಿಗಳಿಂದ ನಾವು ಖರೀದಿ ಮಾಡೋದಿಲ್ಲ, ಕನ್ಸೈನ್ಮೆಂಟ್ ಬೇಸಿಸ್ ಮೇಲೆ ಬೇರೆಯವರಿಂದ ಅದನ್ನು ತೊಗೊಳ್ತೀವಿ. ಅದು ಮಾರಾಟ ಆಗಿಲ್ಲ ಅಂದರೆ ಮತ್ತೆ ಅವರಿಗೆ ವಾಪಸ್ ಹಿಂದಿರುಗಿಸ್ತೀವಿ. ಇದಕ್ಕೆ ಅವಕಾಶ ಇದೆ ನಮ್ಮಲ್ಲಿ. ಮತ್ತು ನಿಮಗೆ ಗೊತ್ತಿರಬಹುದು, ಕೆಲವರಿಗೆ ದೈಹಿಕವಾದಂಥ ನ್ಯೂನತೆಗಳಿರುತ್ತೆ, ಒಂದು ಕಾಲು ಉದ್ದ ಇರುತ್ತೆ, ಒಂದು ಕಾಲು ಚಿಕ್ಕ ಇರುತ್ತೆ. ಅಂಥ ಸಂದರ್ಭದಲ್ಲೂ ನಾವು ಅವ್ರಿಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಆರೋಗ್ಯದ ಸಮಸ್ಯೆಗಳಿದ್ದಾಗ, ಕಾಲಿನಲ್ಲಿ ಆಣಿ ಆಗುತ್ತೆ, ಆ ರೀತಿಯದ್ದು ನಮ್ಮಲ್ಲಿ ಸಿಗುತ್ತೆ. ಎಲ್ಲ ರೀತಿ ಸ್ಪರ್ಧೆಗೂ ನಾವು ತೆರೆದುಕೊಳ್ತಾ ಇದ್ದೀವಿ. ಯಾವುದೇ ಗ್ರಾಹಕ ನಿರಾಸೆ ಪಟ್ಟುಕೊಂಡು ಹೋಗೋ ಹಾಗಿಲ್ಲ. ಲಿಡ್ಕರಿಗೆ ಬಂದ ಮೇಲೆ ಅವನು ವಸ್ತುವನ್ನ ಖರೀದಿ ಮಾಡೇ ಹೋಗಬೇಕು. ಖಂಡಿತ. ಮಾರ್ಕೆಟಿಂಗ್ ಅಂತ ಬಂದಾಗ ಪಬ್ಲಿಸಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಇದಕ್ಕೆ ಯಾವ ರೀತಿ ಯೋಜನೆಗಳನ್ನ ಹಾಕೊಂಡಿದ್ದೀರಾ? ನಾವು ಪಬ್ಲಿಸಿಟಿಗೋಸ್ಕರ ನಮ್ಮಲ್ಲಿ ಒಂದು ಲಿಡ್ಕರಿಂದ ಮಾಡೆಲ್ ಬೇಕು ಅಂತ ಹೇಳಿದ್ವಿ, ರಾಯಭಾರಿ ಆಗಬೇಕು ಅಂತ ಹೇಳಿ 2023ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಂದನೇ ಒಂದು ಘೋಷಣೆ ಮಾಡಿದ್ವಿ. ಕನ್ನಡದ ಹೆಸರಾಂತ ನಟರಾದಂತಹ ಶ್ರೀ ಡಾಲಿ ಧನಂಜಯ ಅವರು ನಮ್ಮ ರಾಯಭಾರಿ ಆದರು. ಉಚಿತವಾಗಿ ಅವರು ಒಪ್ಕೊಂಡು ನಮ್ಮಲ್ಲಿ ಅವರು ಭಾಳಷ್ಟು ಶೂಟ್ ಮಾಡಿದ್ದಾರೆ. ಜಾಹೀರಾತುಗಳನ್ನ, ಪ್ರಕಟಣೆಯಲ್ಲಿ ನಾವು ಅದನ್ನು ಬಳಸ್ಕೊಳ್ತಾ ಇದ್ದೀವಿ. ಜೊತೆಗೆ ನಮ್ಮ ಸನ್ಮಾನ್ಯ ಸಚಿವರಾದಂತಹ ಶ್ರೀಯುತ HC ಮಹದೇವಪ್ಪ ಸರ್ ಅವರು ಕೂಡ ತುಂಬ ಸಾಮಾಜಿಕ ಕಾಳಜಿ ಹೊಂದಿರುವಂಥವ್ರು. ಅವರು ಕೂಡ ಹೇಳ್ತಾರೆ ಪ್ರತಿ ಸಂದರ್ಭದಲ್ಲೂ, ಮೀಟಿಂಗ್ಗಳಲ್ಲಿ, ಸಭೆಗಳಲ್ಲಿ, ನಮ್ಮ ಕುಶಲಕರ್ಮಿಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು, ಅವ್ರ ಬದುಕು ಚೆನ್ನಾಗಿರಬೇಕು, ಅದಕ್ಕೆ ರೀತಿ ಏನು ಯೋಚನೆ ಮಾಡಬೇಕು ಆ ರೀತಿ ಯೋಚನೆ ಮಾಡಿ ಅಂತ ಹೇಳಿ ಇದು ಮಾಡ್ತಾರೆ. ಮತ್ತು ನಮಗೆ ಅನುದಾನದಲ್ಲೂ ಕೂಡ ಕಳೆದ 1 ವರ್ಷಕ್ಕೆ ಹೋಲಿಸಿದ್ರೆ ನಮಗೆ ಒಳ್ಳೆಯ ಅನುದಾನನೇ ಕೊಟ್ಟರು.
ಅಂದರೆ ನಮಗೆ ಸರ್ಕಾರದಿಂದ ಅನುದಾನ ಹೆಚ್ಚು ಬಿಡುಗಡೆ ಆದಾಗ ನಾವು ಬೇರೆ ಬೇರೆ ವಿಶೇಷವಾಗಿ ಯೋಚನೆ ಮಾಡಬಹುದು, ಹೊಸದಾಗಿ ಅದನ್ನು ಜಾರಿಗೆ ತರಬಹುದು, ಇದಕ್ಕೆಲ್ಲ ಅವಕಾಶಗಳಿರುತ್ತೆ. ಅದಕ್ಕೆಲ್ಲ ನಮಗೆ ಸರ್ಕಾರ ತುಂಬ ಪ್ರೋತ್ಸಾಹ ಕೊಡ್ತಾ ಇದೆ. ಇಂಡೋನೇಷ್ಯಾಗೆ ಹೋಗುವಂಥ ಅವಕಾಶ ಸಿಕ್ಕಿತ್ತು, ಆದರೆ ಮಕ್ಕಳು ಬರ್ತಾ ಇಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ರಿ. ಅಂದ್ರೆ ನಿಮ್ಮ ಯೋಜನೆ ಮುಂದಿನ ಪೀಳಿಗೆಯನ್ನ ಇದಕ್ಕೆ ತರಬೇಕು ಅಂತನ ಹೇಗೆ? ಅಲ್ಲ, ಇದು ಏನಂತ ಹೇಳಿದ್ರೆ ಅವ್ರಿಗೆ ಹೊಸ ಅನುಭವಗಳಾಗಲಿ ಅಂತ. ಈಗ ನಾವು ನಮ್ಮ ಮನೆಯ ಆವರಣದಲ್ಲೇ ಸುತ್ತಾಡೋದಕ್ಕಿಂತನೂ ಹೊರಗಡೆ ಹೋದಾಗ ಪಕ್ಕದಲ್ಲಿ ಏನಿರುತ್ತೆ ಅಂತ ನೋಡ್ಬೋದು. ಅವರು ಹೇಗೆ ಉತ್ತಮವಾದಂಥ ರೀತಿಯಲ್ಲಿ ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ, ಅವರ ಜೀವನ ಶೈಲಿ ನಮ್ಮದಕ್ಕಿಂತ ಹೇಗೆ ಭಿನ್ನವಾಗಿದೆ, ಮತ್ತು ಎಕ್ಸ್ಪೋಜರ್ ಎಲ್ಲಿ ಜಾಸ್ತಿ ಸಿಕ್ಕತ್ತೆ. ಈಗ ಲೆದರ್ ಇಂಡಸ್ಟ್ರಿ ಅಂದರೆ ಅದು ಇಡೀ ಜಾಗತಿಕ ಮಟ್ಟದಲ್ಲೇ ಅತ್ಯಂತ 2ನೇ ಸ್ಥಾನದಲ್ಲಿರುವಂತಹ ಒಂದು ಮಾರಾಟ ಜಾಲ ಆಗಿದೆ. ಸೊ ಆ ಲೆದರ್ ಇಂಡಸ್ಟ್ರಿನಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಮಿಷನರೀಸಲ್ಲಿ ಏನು ಬಂದಿದೆ, ಮತ್ತು ಯಾವ ರೀತಿ ವಿನ್ಯಾಸಗಳನ್ನು ಜನ ಇಷ್ಟಪಡ್ತಾ ಇದ್ದಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಅದೊಂದು ತಿಳುವಳಿಕೆ ಬರುತ್ತೆ. ಅವರು ಅದರಿಂದ ಪ್ರೇರೇಪಿತರಾಗಿ ವೃತ್ತಿಯನ್ನು ಮುಂದುವರಿಸಬಹುದು, ಅಥವಾ ಅವರು ಉದ್ಯೋಗದಾತರಾಗಬಹುದು. ಅವ್ರು ಕುತ್ಕೊಂಡು ಮಾಡಬೇಕು ಅಂತೇನಿಲ್ಲ, 4-5 ಜನರ ಜೊತೆ ಅವ್ರಿಗೆ ಮಾಡಿಸಬಹುದು ಕೆಲಸಗಳನ್ನು. ಸೊ ಅವರನ್ನ ಉದ್ಯೋಗದಾತರನ್ನಾಗಿ ಮಾಡಲಿಕ್ಕೆ ಅವ್ರಿಗೆ ನವೀನ ತಂತ್ರಜ್ಞಾನ ಮತ್ತು ಹೊಸ ವಿನ್ಯಾಸಗಳನ್ನ ಪರಿಚಯ ಮಾಡಲಿಕ್ಕೆ ಇದೊಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಮಾಡಿದ್ವಿ. ಇದಕ್ಕೆ ವ್ಯಾಪಕ ಜಾಹೀರಾತು ಕೊಟ್ವಿ, ಆಮೇಲೆ ಅವ್ರನ್ನ ಕರೆಸಿ ನಾವು ಮಾತಾಡಿದ್ವಿ, ಹೇಳಿದ್ವಿ. ಆದರೂ ಆಸಕ್ತಿ ತೋರಿಸಿದವರು ತುಂಬ ಕಡಿಮೆ ಇದ್ದಾರೆ. ಆದರೆ ಇನ್ನೊಂದು 2 ತಿಂಗಳಿನಲ್ಲಿ ಇದು ಕೂಡ ಜಾರಿಗೆ ಬರುತ್ತೆ, ಈ ವಿದೇಶಿ ಪ್ರವಾಸದ ಯೋಜನೆ. ಡಿಪ್ಲೊಮಾ ಕೋರ್ಸ್ನಲ್ಲಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳು ಅವರನ್ನ ಅಪ್ರೋಚ್ ಮಾಡಿದ್ರ ಅಥವಾ ಇಂಥ ಚರ್ಮಕುಶಲಕರ್ಮಿಗಳ ಮಕ್ಕಳನ್ನ ಅಪ್ರೋಚ್ ಮಾಡಿದ್ರ? ಚರ್ಮಕುಶಲಕರ್ಮಿಗಳೇ ನಮ್ಮ ಆದ್ಯತೆ. ನಮ್ಮ ಚರ್ಮಕುಶಲಕರ್ಮಿಗಳನ್ನು ನಾವು ಸಂಪರ್ಕ ಮಾಡಿದ್ದು. ಅಲ್ಲಿ ನಮಗೆ ಅವಕಾಶಗಳು ಸಿಕ್ಕದೇ ಇದ್ದಂಥ ಸಂದರ್ಭದಲ್ಲಿ, ನಿರಾಸೆ ಆದ ಸಂದರ್ಭದಲ್ಲಿ ನಾವು ಕಿಲ್ಟನ್ನ ಅಪ್ರೋಚ್ ಮಾಡಿದ್ವಿ. ಯಾಕೆಂದರೆ ಅಲ್ಲಿರೋರು ನಮ್ಮ ಮಕ್ಕಳುಗಳೇ ಆಗಿದ್ದಾರೆ, ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ. ಸೊ ಅವ್ರನ್ನ ತೊಗೊಂಡು, ಯಾಕೆಂದರೆ ಇದು ತುಂಬ ದಿನದಲ್ಲ, 4-5 ದಿನಗಳ ಪ್ರವಾಸ ಕಾರ್ಯಕ್ರಮ. ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಫ್ಯಾಕ್ಟ್ರಿಗಳು ವಿಸಿಟ್ ಮಾಡಿ ಏನು ಮೆಷಿನರೀಸ್ ಇದೆ ಇದೆಲ್ಲ ತಿಳ್ಕೊಂಡು ಬರುವಂಥದ್ದು, ಮತ್ತು ಇಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಆನ್ಲೈನಲ್ಲಿ ಏನಾದರೂ ಮಾತಾಡೋದಿದ್ರೆ ಅದನ್ನು ಅವಕಾಶ ಮಾಡಿಕೊಡೋಣ ಅಂತ ಮಾಡಿದ್ದದು 5 ದಿನಗಳ ಕಾರ್ಯಕ್ರಮ. ಹಾಗಾಗಿ ನಾವು ಅವ್ರನ್ನ ಅಪ್ರೋಚ್ ಮಾಡಿದಾಗ ಕಿಲ್ಟ್ ನಿರ್ದೇಶಕರಾದಂಥ ಶ್ರೀ ಸಿದ್ದಪ್ಪ ಪೂಜಾರಿ ಅವರು ಭಾಳ ಪಾಸಿಟಿವ್ ಆಗಿ, ಧನಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟು ಸಕಾರಾತ್ಮಕವಾಗಿ ಅವರು ನಮ್ಮ ಜೊತೆ ಸಹಕರಿಸಿದ್ರಿಂದ ಇವಾಗ ಅಲ್ಲಿಂದನೂ ನಾವು ಕೆಲವು ಮಕ್ಕಳುಗಳನ್ನ ಆ್ಯಡ್ ಮಾಡ್ಕೊಂಡಿದ್ವಿ. ಮರಿರಾಜ್ ಅವರೇ, ಇಂಥ ಒಂದು ಅವಕಾಶವನ್ನ ನಿಮ್ಮ ಹತ್ರ ಬಂದು ಹೇಳಿದಾಗ, ನಿಮಗೆ ವಿಷಯ ತಲುಪಿದಾಗ ನಿಮ್ಗೆ ಏನ್ ಅನ್ಸತ್ತೆ? ಮಕ್ಕಳನ್ನ ಇಲ್ಲಿಗೆ ತೊಡಗಿಸ್ಕೊಳ್ಬೇಕು, ಈ ಮಕ್ಕಳಿಗೆ ಇದರಲ್ಲಿ ಆಸಕ್ತಿ ಮೂಡೋ ಹಾಗೆ ನಾವು ಕೂಡ ಅವ್ರನ್ನ ತಯಾರಿ ಮಾಡಬೇಕು ಅಂತ ನಿಮ್ಗೆ ಅನ್ಸತ್ತಾ? ಏನ್ ಅನ್ಸತ್ತೆ? ಅನ್ಸುತ್ತೆ ಮೇಡಮ್, ಇದು ನಮ್ಮವ್ರಿಗೂ ಹೋಗ್ಬಾರ್ದು, ನಮ್ಮ ಮಕ್ಕಳು ಕಾಲಕ್ಕೂ ಇದು ಉಳಿಬೇಕು. ಅದಕ್ಕೋಸ್ಕರ ಮಕ್ಕಳನ್ನು ತೊಡಗಿಸ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ ಮೇಡಮ್. ಹಾಗಾದ್ರೆ ಇಂಥ ಚರ್ಮ ಕುಶಲಕರ್ಮಿಗಳು ಅವರ ಮಕ್ಕಳನ್ನ ಖಂಡಿತವಾಗಿ ಮೋಟಿವೇಶನ್ ಮಾಡಬಹುದು ಅಂತ ನನಗೆ ಅನ್ಸತ್ತೆ. ಖಂಡಿತ. ಸೊ ನಿರ್ದಿಷ್ಟವಾಗಿ ಎಷ್ಟು ವಯಸ್ಸಾಗಿದ್ರೆ ಅವ್ರನ್ನ ತೊಗೊಂಡೋಗೋದು, ಈ ವಯಸ್ಸಿಂದ ಈ ವಯಸ್ಸವರೆಗೆ ಆ ಥರದ್ದೆಲ್ಲ ಕ್ರೈಟೀರಿಯಾಸ್ ಇರುತ್ತೆ. ಮಿನಿಮಮ್ ಕ್ವಾಲಿಫಿಕೇಷನ್ ಬೇಕು, ಮಿನಿಮಮ್ ಏಜ್ ಬೇಕು. ಸೊ ಆ ಸಟನ್ ಇದನ್ನು ಕಂಪ್ಲೀಟ್ ಮಾಡಿದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಈಗ ನಿಮ್ಮಲ್ಲಿ ಇರುವಂಥ ಚರ್ಮ ಕುಶಲಕರ್ಮಿಗಳ ಆ ಟೀಮ್ನಲ್ಲಿ ಮೊದಲು ಯಾರಿಗೆ ಕರ್ಕೊಂಡು ಹೋಗ್ಬೋದು, ಯಾರು ಬರಬಹುದು, ಯಾರಿಗೆ ಈ ಸೌಲಭ್ಯವನ್ನ ಕೊಡಬಹುದು ಅನ್ನೋದನ್ನ ನೋಡ್ತೀರಾ. ನಂತರ ಉಳಿದಂಥ ಅವಕಾಶ ಇರುತ್ತೆ, ಅದು ಇಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಸಿಗತ್ತೆ. ಅದು ಎಕ್ಸ್ಕ್ಲೂಸಿವ್ ಆಗಿ ನಮ್ಗೆ, ನಾ ಹೇಳಿದ್ನಲ್ಲ ಮುಂಚಿತವಾಗಿ, ಈ ಸಮುದಾಯಕ್ಕೆ ಸಂಬಂಧಪಟ್ಟವ್ರನ್ನಷ್ಟೇ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇರೋದು. ಇಂಥ ಸಮುದಾಯಕ್ಕೆ ಮೀಸಲಿಟ್ಟಂತ ಇಂಥ ಅವಕಾಶಗಳನ್ನ ಹೆಚ್ಚು ಹೆಚ್ಚು ಬಳಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗಳು ಇಲ್ಲಿಗೆ ಬರಲಿ. ಈ ಪರಂಪರೆ ನೀವು ಹೇಳಿದ ಹಾಗೆ ಇಲ್ಲಿಗೆ ಮುಗಿಯೋದು ಬೇಡ, ಇನ್ನಷ್ಟು ಮುಂದೆ ಬರಬೇಕು. ನವೀನ ತಂತ್ರಜ್ಞಾನದಿಂದ ಹೊಸ ಹೊಸ ವಿನ್ಯಾಸಗಳು ಮತ್ತಷ್ಟು ಬರಬೇಕು. ಬೇರೆ ದೇಶಕ್ಕೆ ಪ್ರವಾಸ ಹೋಗಿ ಅಲ್ಲಿ ನೋಡಿ ಅಲ್ಲಿನ ತಂತ್ರಜ್ಞಾನವನ್ನು ಕಲ್ತ್ಕೊಳ್ಬೇಕು. ಅದನ್ನು ನಮ್ಮ ಇಲ್ಲಿ ಭಾರತದಲ್ಲಿ ಅಳವಡಿಸ್ಕೊಂಡು ಮತ್ತಷ್ಟು ಚೆನ್ನಾಗಿ ವಿನ್ಯಾಸವನ್ನು ಕೊಡಬೇಕು ಅನ್ನೋ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ನಿಮ್ಮ ಅನಿಸಿಕೆಯನ್ನು ಹೇಳ್ಕೊಂಡಿದ್ದಕ್ಕೆ ನಮಸ್ಕಾರ, ಧನ್ಯವಾದಗಳು ಮರಿರಾಜ್ ಅವರೇ. ನಮಸ್ಕಾರ ಮೇಡಮ್, ಧನ್ಯವಾದ ಮೇಡಮ್. ನಮಸ್ಕಾರ. ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ ಕೆಎಂ ಹಾಗೂ ಬೆಂಗಳೂರಿನ ಚರ್ಮಕುಶಲಕರ್ಮಿ ಮರಿರಾಜು ಅವರು. ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನ ರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.